ಸಭಾಸದರೇ, ನಿಮಗೆಲ್ಲ ಪ್ರಾರಂಭದಲ್ಲೇ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಮಂತ್ರಿತ ಉಪನ್ಯಾಸಕರು, ನನಗೆ ಅತ್ಯಂತ ಆತ್ಮೀಯವಾಗಿರುವಂತಹ ಡಾಕ್ಟರ್ ಕುಮುದಾ ಶರ್ಮಾ ಅವರ ಪರಿಚಯದ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ನಿಂತಿದ್ದೇನೆ. ಖಂಡಿತವಾಗಿಯೂ ಕೆಲವೊಂದ್ಸರಿ ಶ್ರೀಯುತ ಗಾಯತ್ರಿಯವರು ನಮ್ಗೆ ಅರಿವಿಲ್ಲದಂತೆ ಹಿತವಾದ ಶಾಕ್ ಅನ್ನು ಕೊಡ್ತಾ ಇರ್ತಾರೆ. ಪರಿಚಯ ಮಾಡಬೇಕಾದ ನನಗೆ ವೇದಿಕೆ ಖಂಡಿತವಾಗಿಯೂ ಅನಿರೀಕ್ಷಿತ, ಅನಗತ್ಯದ್ದು ಕೂಡ. ಏನೇ ಇರಲಿ, ನನ್ನ ಪಾತ್ರ ಇಷ್ಟೇ. ಡಾಕ್ಟರ್ ಕುಮುದಾ ಶರ್ಮಾ ಅವರನ್ನ ಆಮಂತ್ರಿಸಿ ಒಪ್ಪಿಸಿ ಇಲ್ಲಿ ಕರೆತಂದ ಕಾರಣಕ್ಕಾಗಿ ಅವರ ಪರಿಚಯದ ಒಂದು ಪ್ರಯತ್ನ. ಆದರೆ ಈ ಪ್ರಯತ್ನ ಕೂಡ ಖಂಡಿತವಾಗಿಯೂ ಭಗೀರಥ ಪ್ರಯತ್ನ. ಕಾರಣ ಇಷ್ಟೇ, ಅವರು ಅವರ ಪರಿಚಯವನ್ನ ಎಂದು ಯಾರಿಗೂ ಕೊಟ್ಟಿಲ್ಲ, ಕೊಡುವುದಿಲ್ಲ, ಬಿಟ್ಟುಕೊಡುವುದಿಲ್ಲ. ಅವ್ರಿಗೆ ನನಗೆ ಎಷ್ಟು ಜನ ಗಮನಿಸ್ತಾ ಇದ್ರು ಗೊತ್ತಿಲ್ಲ. ಎಂತ ಪರಿಚಯ ಅಂತ ಈಗಾಗಲೇ ಅವರು ದಾಳಿ ಮಾಡಲಿಕ್ಕೆ ಹಿಡಿದು. ಯಾಕಂತಂದ್ರೆ ಅವರ ಶಿಸ್ತಿನ ದಾಳಿಗೆ ನಾವು ಶಿರಬಾಗಲಿಕ್ಕೆ ಬೇಕು. ಆಮೇಲೆ ಗಾಯತ್ರಿ ಅವರು ಬೆಂಗಳೂರಿಂದ ಕರೆ ಮಾಡಿ ಹೇಳ್ತಾರೆ, ಸುಮಾರು ದಿನ ಆಯ್ತು ನೀವು ಅವ್ರನ್ನ ಒಪ್ಪಿಸಿದ್ದು ಹೌದು, ಅವ್ರದ್ದೊಂದು ಫೋಟೋ ಹೇಗಾದ್ರೂ ಸಂಪಾದಿಸಿ ಕೊಡಿ ಮಾರಾಯ. ಮೇಡಮ್ಗೆ ಫೋಟೋ ಕೇಳಿದ್ರೆ ಅದಕ್ಕೆ ಫೋಟೋ ಅಂತ ಬೇಡ, ನೀವು ನನ್ನ ಹೆಸರು ಗೊತ್ತುಂಟಲ್ಲ, ಕುಮುದಾ ಶರ್ಮಾ ಸಾಕು. ಈ ಕಡೆ ಈ ರೀತಿ, ಆ ಕಡೆ ಆ ರೀತಿ. ನನ್ನ ಪರಿಸ್ಥಿತಿ ನನಗೆ ಮಾತ್ರ ಗೊತ್ತು. ಆದರೆ ದೇವರದಿಂದ ನನಗೆ ಸಾಕಷ್ಟು ಮೂಲಗಳಿದ್ದರಿಂದ ನಾನು ಅದನ್ನ ಸಂಪಾದಿಸಲಿಕ್ಕೆ ಯಶಸ್ವಿಯಾದೆ, ಅವರಿಗೆ ಕೊಟ್ಟೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವೆಲ್ಲ ಅವರ ಪರಿಚಯ ಪೂರಕವಾದ ಅಂಶಗಳು. ಎಷ್ಟು ಸರಳರು ಅವರು, ಯಾಕೆ ಅವರು ತನ್ನ ಪರಿಚಯ ಬೇಡ ಬೇಡ ಅಂತ ಹೇಳ್ತಾರೆ ಎಂಬುದನ್ನೆಲ್ಲ ಹೇಳಿದಾಗ ಅವರ ಆ ಸರಳತೆ ಮತ್ತೆ ಹೇಗೆ ಫಲದಿಂದ ತುಂಬಿದಂತಹ ವೃಕ್ಷ ಬಾಗುತ್ತದೆ ಎನ್ನುವುದಕ್ಕೆ ಖಂಡಿತವಾಗಿಯೂ ನಿದರ್ಶನ ಅನ್ನೋದನ್ನ ನಾನು ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ತಮಗೆ ಸಾದರಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಷ್ಟು ಹೇಳ್ತಾನೆ ಮಿತ್ರರು ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ, ಪರಿಚಯ ಮಾಡ್ಲಿಕ್ಕೆ ಹೊರಟವರು ನೀರಿನ ಬಾಟ್ಲಿ ಬೇರೆ ಹೇಳ್ಕೊಂಡು ಹೊರಟಿದ್ದಾರೆ, ಬಹಳ ಸುದೀರ್ಘನೇ ಇರ್ಬೋದು. ಇಲ್ಲ, ನನ್ನ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಪರಿಚಯ ಮಾಡಲಿಕ್ಕೆ ಕೂಡ ಬರಬಾರದು. ಕಾರಣ ಎಷ್ಟು, ನಾನು ಪೂನಾಕ್ಕೆ ಹೋಗಿದ್ದೇನೆ, ಅದು ಒಂದು ವಾರದಿಂದ ಕೆಮ್ಮಿದೆ. ನಾಳೆ ಬರಬೇಕಾಗಿದ್ದ ನಾನು ಎರಡೇ ಕಾರಣದಿಂದ ಇವತ್ತು ಬರುವಾಗ ಮಾಡ್ಕೊಂಡಿದ್ದೇನೆ. ಒಂದು, ಗಾಯತ್ರಿಯವರ ಆಗ್ರಹ, ನೀವು ದಯಮಾಡಿ ಬರಬೇಕು, ಅವರ ಪರಿಚಯ ಮಾಡಬೇಕು. ಇನ್ನೊಂದು, ವೈಯಕ್ತಿಕವಾದಂತಹ ಸ್ವಾರ್ಥ. ನನಗೆ ಕುಮುದಾ ಶರ್ಮಾ ಅವರು ಅಚ್ಚುಮೆಚ್ಚು, ಅವರನ್ನು ಪರಿಚಯಿಸುವ ಒಂದು ಸಾಹಸವನ್ನ ನಾನೇ ಮಾಡಬೇಕು. ಇಲ್ಲಿ ಬಂದಾದ್ಮೇಲೆ ಮಧ್ಯ ಪ್ರೊಫೆಸರ್ ವಿಜಯನಳಿನಿ ರಮೇಶ್ ಅವರು ದಿಢೀರೊಮ್ಮೆ ಅವರನ್ನು ಮಾತಾಡಲಿಕ್ಕೆ ಹೋಗುವಾಗ ನನಗೆ ಒಮ್ಮೆ ಅಯ್ಯೋ, ನಾವೆಷ್ಟು ಮೂಢರು, ನಾನು ನಾಳೆ ಬಂದರೂ ನಡೀತಿತ್ತು. ಅವರ ಪರಿಚಯವನ್ನು ಖಂಡಿತವಾಗಿಯೂ ನನಗಿಂತ ಸಮರ್ಥವಾಗಿ ಮಾಡಬಲ್ಲ ಅವರ ವೃತ್ತಿ ಸಂಗಾತಿಗಳು ಆಗಿದ್ದಂತಹ ನಳಿನಿ ಮೇಡಮ್ ಅವರು ಇಲ್ಲಿ ಇದ್ರು ಅಂತ. ಆಮೇಲೆ ಅದು ನೆನಪಾಯ್ತು. ಮೊದಲೇ ನೆನಪಾಗಿದ್ದರೆ ನಾನು ನಾಳೆಗೆ ಬರ್ತಿದ್ದೆ, ಇವತ್ತು ಬರ್ತೇನೆ. ಏನೇ ಇರಲಿ, ನಾನು ಬಂದ ಮೇಲೆ ನನಗೆ ಗೊತ್ತಿದ್ದ ಕೆಲವು ಮಾಹಿತಿಯನ್ನು ಸಂಗ್ರಹಿಸಿ ಕೆಮ್ಮು ಮಧ್ಯೆ ತೊಂದರೆ ಕೊಡಬಾರದು ಅಂತ ಪಾಠ ಹೇಳ್ಕೊಂಡು ಬಂದೆ. ಆದರೂ ತೊಂದರೆ ಆದರೆ ಇದನ್ನು ಬರದಿಂದಾನೆ ಯಥಾ ರೀತಿಯಲ್ಲಿ ಕೊಟ್ಟು ಯಾರಿಗಾರು ಪರಿಚಯ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಡಾಕ್ಟರ್ ಕುಮುದಾ ಶರ್ಮಾ ಅವರು ತಮಗೆಲ್ಲ ಗೊತ್ತಿರುವಂತಹ ಖ್ಯಾತನಾಮ ದಂಪತಿಗಳಾದಂತಹ ಶ್ರೀಮತಿ ಅನುಸೂಯ ಶರ್ಮಾ ಹಾಗೂ ಗಜಾನನ್ ಶರ್ಮಾ ದಂಪತಿಯರ ಸುಪುತ್ರಿ. ಮಾರ್ಚ್ 1958ರಲ್ಲಿ ಜನಿಸಿದ ಇವರು ಅತ್ಯಂತ ಸುಸಂಸ್ಕೃತ ಮನೆತನದವರು. ಅಷ್ಟೇ ಅಲ್ಲ, ನಮಗೆಲ್ಲ ಖಂಡಿತವಾಗಿಯೂ ಅಸೂಯೆ ಆಗಬಹುದಾದ ರೀತಿಯಲ್ಲಿ ಅವರು ಶಿ ಇಸ್ ಒನ್ ಅಮಂಗ್ ದ ವೆರಿ ಫ್ಯೂ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಇನ್ ದ ಮೌತ್, ನಾಟ್ ಇವನ್ ದ ಸಿಲ್ವರ್. ಎರಡು ಮಾತೇ ಇಲ್ಲ. ಆದ್ರೆ ಅಷ್ಟು ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದಂಥವರು ಕೂಡ ಇಷ್ಟು ಸರಳರಾಗಿರ್ಬೋದು, ಇಷ್ಟು ಸುಸಂಸ್ಕೃತರಾಗಿರ್ಬೋದು, ಇಷ್ಟು ಸಜ್ಜನಿಕೆಯಲ್ಲಿರ್ಬೋದು ಎಂಬುದಕ್ಕೆ ಖಂಡಿತವಾಗಿಯೂ ನಮ್ಮ ಈ ಕ್ಷೇತ್ರದಲ್ಲಿ ಕೆಲವು ಒಂದು ಮಾದರಿಯಲ್ಲಿ ಇವರು ಒಬ್ಬರು ಅನ್ನೋದನ್ನ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಪದವಿಯನ್ನ ಶಿರಸಿಯಲ್ಲಿ ಪೂರೈಸುತ್ತಾರೆ. ತದನಂತರದಲ್ಲಿ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಅನ್ನ ಪಡೆಯುವುದರ ಜೊತೆಗೆ ಪುಣೆಯ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಎಕಾನಮಿಕ್ಸ್ ನಿಂದ ಇವರು ಸ್ನಾತಕೋತ್ತರವನ್ನು ಪಡೆದು 1980ರಿಂದ ಉಪನ್ಯಾಸಕಿಯಾಗಿ ನಮ್ಮ ಶಿರಸಿ ಭಾಗದಲ್ಲಿ ಇವರ ಸೇವೆ ಲಭ್ಯ ಆಗ್ತದೆ. ಕಾಲೇಜಿಗೆ ಪ್ರಥಮ ರ್ಯಾಂಕ್ ಪಡೆಯುವುದರ ಮೂಲಕ ಕೇಶವಯ್ಯನ್ ಸ್ಮಾರಕ ಪ್ರಶಸ್ತಿ ಪಡೆದವರು. ಹಾಗೆ 1999ರಲ್ಲಿ PhD ಡಾಕ್ಟರೇಟ್ ಅನ್ನ UGC ಫೆಲೋಶಿಪ್ ನೊಂದಿಗೆ ಪೂರೈಸಿ ಅಲ್ಲಿಯೂ ಖ್ಯಾತನಾಮರಾದಂಥವರು.
3ನೇ ರ್ಯಾಂಕ್ ಅನ್ನ ಇಲ್ಲಿ ನೋಡಿ. ಇಷ್ಟೆಲ್ಲ ಈ ಕಡೆ ಇದ್ರೆ ಇವರ ಬಗ್ಗೆ ಗೊತ್ತಿಲ್ಲದ ಒಂದೆರಡು ವಿಷಯವನ್ನ ಬಹಳ ಅಭಿಮಾನದಿಂದ ನಾನು ಹೇಳಬೇಕು ಅಂತಂದ್ರೆ, ಇವರು ನಮ್ಮ ಹಿಂದೂಸ್ತಾನಿ ಕ್ಲಾಸಿಕಲ್ ಸಂಗೀತದಲ್ಲಿ ಸೀನಿಯರ್ ನಲ್ಲಿ 3rd ರ್ಯಾಂಕ್ ಪಡೆದಂತವರು ಹಾಗೂ ಪ್ರೊಫಿಷಿಯನ್ಸಿ ಕೌಶಲ್ಯ ಪರೀಕ್ಷೆಯಲ್ಲಿ ಅವರು 2ನೇ ಸ್ಥಾನವನ್ನ, ದ್ವಿತೀಯ ರ್ಯಾಂಕ್ ಅನ್ನ ಪಡೆದಂತವರು. ಹಾಗೆ ಬರೇ ಸಂಗೀತ ಮಾತ್ರ ಅಲ್ಲ, ಭರತನಾಟ್ಯಂದಲ್ಲಿ ಕೂಡ ಜೂನಿಯರ್ ಅನ್ನ ಅವರು ಪೂರೈಸಿದ್ದಾರೆ. ಇಷ್ಟೇ ಅಲ್ಲ, ಸುಧಾ, ತರಂಗ, ಉತ್ಥಾನ ವಿವಿಧ ದಿನಪತ್ರಿಕೆಗಳಲ್ಲಿ ಇವರ ಕಥೆ, ಸಣ್ಣ ಕಥೆಗಳು ಪ್ರಕಟ ಆಗಿವೆ. ಅಷ್ಟೇ ಅಲ್ಲ, ಸಾಕಷ್ಟು ಬಹುಮಾನಗಳು ಕೂಡ ಇವರಿಗೆ ಸಂದಿವೆ. ಪ್ರಸೂತಿ ಗೃಹದ ಸ್ಮರಣೀಯ ಪ್ರಸಂಗಗಳು ಇವರ ಒಂದು ಉತ್ಕೃಷ್ಟ ಪುಸ್ತಕ. ಇದರ ಒಂದು ಅಧ್ಯಾಯವನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಕೂಡ ತಮ್ಮ ಅಂತಿಮ BA ಕನ್ನಡ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಕೂಡ ಅದನ್ನು ಸೇರ್ಪಡೆಗೊಳಿಸಿದೆ ಅಂದ್ರೆ ಇವರ ಒಂದು ಪ್ರತಿಭೆಯ ಮಟ್ಟ ತಮಗೆ ಗೊತ್ತಾಗ್ತದೆ. ಅದೇ ರೀತಿ ಇದರ ಸುಮಾರು 30 ಕಂತುಗಳನ್ನ ತರಂಗವು ಕೂಡ ಪ್ರಕಟಿಸಿದೆ. ಇಂಡಿಯನ್ ಜರ್ನಲ್ ಆಫ್ ಅಗ್ರಿಕಲ್ಚರಲ್ ಇಕಾನಮಿಕ್ಸ್ ನಲ್ಲಿ ಇವರ ಅನೇಕ ಲೇಖನಗಳು ನಿರಂತರವಾಗಿ ಪ್ರಕಟಗೊಂಡಿವೆ. ಖ್ಯಾತ ಸ್ತ್ರೀರೋಗ ತಜ್ಞ ವೈದ್ಯರಾದಂತಹ ಸಮೀಪದ ವಾನಹಳ್ಳಿ ಹತ್ತಿರದ ಕಾನಮುಷ್ಕಿ ಡಾಕ್ಟರ್ ಗಣಪತಿ ಎಂ ಹೆಗಡೆ ಅವರನ್ನ ವಿವಾಹವಾಗುವುದರ ಮೂಲಕ ಶಮ ಮತ್ತು ದ್ವಿಜರಾಜ್ ಎಂಬ ಇಬ್ಬರು ಮಕ್ಕಳನ್ನು ಪಡೆಯುತ್ತಾರೆ. ಇಬ್ಬರನ್ನು ಕೂಡ ನೋಡಿ, ಯಾವುದೇ ಒಂದು ಮನೆಯಲ್ಲಿ ಮಕ್ಕಳನ್ನು ನೋಡಿದರೆ ಅವರ ಮನೆಯವರ ಕುಟುಂಬದ ಸಂಸ್ಕಾರ ಕಾಣ್ತದೆ. ಪುತ್ರಿ ಡಾಕ್ಟರ್ ಶಮ, ಆಕೆಯ ಪತಿ ಡಾಕ್ಟರ್ ಪ್ರಶಾಂತ್ ಅವರ ಜೊತೆಗೆ ಇಂಗ್ಲೆಂಡ್ನಲ್ಲಿ ನೆಲೆಸಿದ್ರೆ, ಪುತ್ರ ಡಾಕ್ಟರ್ ದ್ವಿಜರಾಜ್ ಉತ್ತರ ಕನ್ನಡ ಜಿಲ್ಲೆಯ ಏಕಮಾತ್ರ ಅಂತರ್ಗ್ರಂಥಿ ಶಾಸ್ತ್ರಜ್ಞರಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಡಾಕ್ಟರ್ ಪ್ರಿಯಾಂಕಾ ಅವರ ಜೊತೆಗೂಡಿ ಶಿರಸಿಯಲ್ಲಿ ನೆಲೆಸಿದ್ದು ಕೂಡ ನಮ್ಮ ಈ ಭಾಗದವರಿಗೆ ಒಂದು ಅತ್ಯಂತ ಉಪಯುಕ್ತಕರವಾದಂತಹ ಸೇವೆ ಲಭ್ಯ ಆಗಲಿಕ್ಕೆ ಕಾರಣ ಆಗ್ತದೆ. ಹಾಗೆಯೇ ಸಮಾಜ ಸೇವೆಯಲ್ಲಿ ಕೂಡ ಇವರು ಬಹಳ ಕಾರ್ಯವನ್ನು ಸಾಧಿಸಿದಂತವರು. ಪರಮೇಶ್ವರಿ ಭಗಿನಿ ಸಮಾಜದ ಮೂಲಕ ಇದನ್ನು ಕಟ್ಟುವುದರ ಮೂಲಕ ಕಳೆದ 40 ವರ್ಷಗಳಿಂದ ಉಚಿತವಾಗಿ ಅಂಗನವಾಡಿ ಮತ್ತು ಬಾಲವಾಡಿಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಖ್ಯಾತ ವಿಶ್ರಾಂತ ಪ್ರಾಚಾರ್ಯರು. ಎಲ್ಲಿಯ ಪ್ರಾಚಾರ್ಯ, ಎಲ್ಲಿಯ ಅಂಗನವಾಡಿ ಶಿಕ್ಷಣ, ನೀವೇ ವಿಚಾರ ಮಾಡುವುದು. ಹಾಗೆಯೇ ಗಜಾನನ್ ಶರ್ಮಾ ಮೆಮೋರಿಯಲ್ ಟ್ರಸ್ಟಿನ ನಿರ್ದೇಶಕರಾಗಿ ಬಾರ್ ಅಸೋಸಿಯೇಷನ್ ಸಹಯೋಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಂಯೋಜಿಸಿದ್ದಾರೆ. ಅನೇಕ ಬಾರಿ ಪೀಠೋಪಕರಣ ಮತ್ತು ಪುಸ್ತಕಗಳನ್ನು ಕೋರ್ಟಿಗೆ ಒದಗಿಸಿಕೊಟ್ಟಿದ್ದಾರೆ ಹಾಗೂ ಕೋರ್ಟಿನ ಗ್ರಂಥಾಲಯವನ್ನು ಸಮೃದ್ಧಪಡಿಸಿದ್ದಾರೆ. ಹಾಗೆಯೇ ನಿರಂತರವಾಗಿ ದತ್ತಿ ಉಪನ್ಯಾಸಗಳನ್ನು ಏರ್ಪಡಿಸಿದ್ದಾರೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಶ್ರೀಯುತ ಎನ್ ಕುಮಾರ್, ಹಾಗೆಯೇ ನಮ್ಮ ಸ್ಥಳೀಯ ಶ್ರೀಯುತ ಅನಂತ ಹೆಗಡೆ ಇಂಥವರನ್ನು ಕೂಡ ಇಲ್ಲಿ ಕರೆಸಿ ದತ್ತಿ ಉಪನ್ಯಾಸವನ್ನು ಕೊಡಿಸಿದ್ದಾರೆ. ಹಾಗೆಯೇ ದಿವಂಗತ VG ಭಟ್ರ ಸಾಹಿತ್ಯ ಕೃತಿಗಳನ್ನ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಕಾನಮುಷ್ಕಿ ಪ್ರತಿಷ್ಠಾನ ಮತ್ತು ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಸಲಹಾ ಮಂಡಳಿಯ ಕಾಯಂ ಆಮಂತ್ರಿತರಾಗಿಯೂ ನಿರಂತರ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಸಾಂತ್ವನ ಮಹಿಳಾ ವೇದಿಕೆಯ ಮೂಲಕವಾಗಿಯೂ ತಮ್ಮ ಅನನ್ಯ ಸೇವೆಯನ್ನ ನೀಡುತ್ತಾ ಇದ್ದಾರೆ. ಇಂತಹ ಬಹುಮುಖ ಪ್ರತಿಭೆಯ ಪ್ರಾಜ್ಞರಾದಂತಹ ಸುಸಂಸ್ಕೃತರಾದಂತಹ ಡಾಕ್ಟರ್ ಕುಮುದಾ ಶರ್ಮಾ ಅವರ ಪರಿಚಯದ ಪ್ರಯತ್ನದ ಅವಕಾಶ ನನಗೆ ಲಭಿಸಿದ್ದು ಖಂಡಿತವಾಗಿಯೂ ನನ್ನ ಸೌಭಾಗ್ಯ ಅಂತ ಹೇಳ್ತಾ ವಿರಮಿಸುತ್ತೇನೆ. ನಮಸ್ಕಾರ. ಮತ್ತೆ ದಯಮಾಡಿ ನಿಮ್ಮ ಏನು ನಿತ್ಯ ಜೀವನ ಕೈಪಿಡಿಯಾಗಿ ಭಗವದ್ಗೀತೆ ಇದನ್ನು ಕೂಡ ನೋಡಿ ಉಲ್ಲೇಖಿಸುವಂತದ್ದು. ಇವರ ವಿಷಯ ಯಾವುದು, ಇವರ ಕೃಷಿ ಯಾವುದರಲ್ಲಿ ಇವರು ಇವತ್ತು ನಮಗೆ ಏನು ಉಪನ್ಯಾಸ ನೀಡುವಂತಹ ವಿಷಯ ಯಾವುದು ಅಂತ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಯಾಕಂತಂದ್ರೆ ಎಲ್ಲಿಯೂ ಕೂಡ ಆಧ್ಯಾತ್ಮದ ಆಧಾರ ಇದೆ ಅಂತಾದ್ರೆ ನಾವು ಎಲ್ಲದರಲ್ಲಿಯೂ ಕೂಡ ಖಂಡಿತವಾಗಿಯೂ ಏನು ಯಶಸ್ಸನ್ನು ಪಡೆಯುತ್ತೇವೆ ಮತ್ತು ಸಂಸ್ಕಾರವಂತರಾಗಿ ಬದುಕ್ತೇವೆ ಅನ್ನೋದಕ್ಕೆ ಅವರು ಆಯ್ಕೆ ಮಾಡಿಕೊಂಡ ವಿಷಯ ಕೂಡ ಒಂದು ಕಾರಣ ಆಗ್ತದೆ. ಜೀವನ ಕೈಪಿಡಿಯಾಗಿ ಭಗವದ್ಗೀತೆ. ನಾನು ಪರಿಚಯಕ್ಕಾಗಿ ಮಾತನಾಡಿದ 1 ನಿಮಿಷವನ್ನು ಅದರಲ್ಲಿ ಕಳೆಯದೆ ಸಂಪೂರ್ಣ 1 ಗಂಟೆ ಉಪನ್ಯಾಸವನ್ನ ಅವರು ನೀಡಬೇಕಾಗಿದ್ದೇನೆ. ನಮಸ್ಕಾರ. ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನ ಒದಗಿಸ್ತಾ ಇರುವಂತಹ ಇವತ್ತಿನ ಕಾರ್ಯಕ್ರಮದ
ಗಾಯತ್ರಿ ಅವರೇ, ಈಗ ಸನ್ಮಾನಿತರೆ, ನಂತರ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ, ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳೇ, ಹಿರಿಯರೇ, ತರಬೇತುದಾರರೇ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಹಿರಿಯರೇ ಮತ್ತೆ ನನ್ನ ಪರಿಚಯ ಮಾಡಿಕೊಟ್ಟಿರುವಂತಹ ಶ್ರೀಯುತ ರವಿ ಹೆಗ್ಡೆ ಅವರೇ, ಶ್ರೀಮತಿ ವಿಜಯನಳಿನಿ ಅವರೇ, ನೆರೆದಿರುವಂತಹ ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸ್ತಾ, ಇವತ್ತಿನ ವಿಷಯ ನಮ್ಮ ಜೀವನ ಕೈಪಿಡಿ ಭಗವದ್ಗೀತೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುವೆಂಪು ಹೇಳಿದ್ರು, ಏನಾದ್ರೂ ಆಗು, ಮೊದಲು ಮಾನವನ, ನಂತರ ಸ್ವಲ್ಪ ಸಂತರೆಲ್ಲ ಹೇಳಿದ್ರು, ನರರಿಂದ ನಾರಾಯಣನಾಗು. ಹೌದು, ನಮ್ಗದೆಲ್ಲ ಆಗ್ಬೇಕಂತಿದೆ. ಮನುಷ್ಯ ಆಗ್ಬೇಕು ಅಂತ ಮೊದಲಿದೆ, ಒಳ್ಳೆಯ ಮನುಷ್ಯ ಆಗ್ಬೇಕು ಅಂತಿದೆ, ನಾರಾಯಣ ಆಗ್ಬೇಕು, ದೇವರಾಗಬೇಕು, ಎಲ್ಲವೂ ನಮ್ಮ ಮನಸ್ಸಿನಲ್ಲಿದೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಈಗ ಮನುಷ್ಯರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ದೈವತ್ವ ನಮ್ಮಲ್ಲಿ ಇದೆ, ಅದ್ರ ಅಳತೆ ಹೋಲಿಲ್ಲ, ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವೀಗ ಏನಾಗಿದ್ದೇವೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ಹೇಗೋ ಜೀವನ ನಡೆಸ್ತಾ ಇದ್ದೇವೆ. ಕುವೆಂಪು ಅವರು ಒಂದು ಕಡೆಗೆ ಹೇಳ್ತಾರೆ ತನ್ನ ಮಗನಿಗೆ, ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ, ನಾನು ನೀನು ಒಂದೇ, ಇಬ್ಬರಿಗೂ ಏನೂ ಗೊತ್ತಿಲ್ಲ. ನೀ ಕಂದಾಗಿ ನಿಮ್ಗೆ ಏನೂ ಗೊತ್ತಿಲ್ಲ, ನಾನು ತಂದೆಯಾಗಿ ಹೇಗಿರ್ಬೇಕೋ ಏನೋ ನನಗೇನೂ ಗೊತ್ತಿಲ್ಲ. ಒಟ್ಟು ಇದ್ದೇವೆ ನಾವು, ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟುತ್ತೇವೆ, ಯಾವುದೋ ಒಂದು ಪರಿಸರದಲ್ಲಿ ಬೆಳೀತೇವೆ, ಯಾವುದೋ ಒಂದು ವೃತ್ತಿ, ಉದರ ನಿರ್ವಹಣೆ ಅದನ್ನ ಹಿಡ್ಕೋತೇವೆ. ಅಲ್ಲಿಯ ಕೆಲವು ಸಂಪ್ರದಾಯ ಇರ್ತದೆ, ಅಲ್ಲಿಯ ಕೆಲವು ಪದ್ಧತಿ ಇರ್ತದೆ, ಅಲ್ಲಿಯ ಕೆಲವು ರಿವಾಜ್ ಎಲ್ಲ ಇರ್ತದೆ. ಅದಕ್ಕೆ ಅನುಗುಣವಾಗಿ ನಾವು ಬೆಳೀತೇವೆ. ಅದು ಸರಿಯೋ ತಪ್ಪೋ ಏನು ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳಿಕ್ಕೆ ನಮ್ಗೆ ಟೈಮೂ ಇಲ್ಲ, ತಾಳ್ಮೆನೂ ಇಲ್ಲ, ಏನೂ ಇಲ್ಲ. ಬುದ್ಧನ ಹತ್ರ ಒಮ್ಮೆ ಒಬ್ರು ಕೇಳಿದ್ರಂತೆ, ಜನರು ಸಾಮಾನ್ಯವಾಗಿ ಮಾಡುವಂತಹ ಮಿಸ್ಟೇಕ್ ಯಾವುದು, ಏನ್ ಮಿಸ್ಟೇಕ್ ಮಾಡ್ತೇವೆ ನಾವು ಅಂತ. ಅದು ನೋಡಿ ಎಲ್ಲರೂ ಮಾಡೋದು ಒಂದು ತಪ್ಪು ಏನಂದ್ರೆ, ನಾವು ಇಷ್ಟು ಬೇಗ ಸಾಯೋದಿಲ್ಲ ಅಂತ ತಿಳ್ಕೊಳ್ಳೋದು ಅಂತ. ನಾವು ಇನ್ನೂ 6 ವರ್ಷ ಬರುತ್ತೆ, ಬಾಕಿಯವರೆಲ್ಲ ಸಾಯ್ಬೋದು, ನಾ ಸಾಯೋದಿಲ್ಲ. ಹಾಗಾಗಿ ದಿನ ಬೆಳಗಾಗ್ತದೆ, ಸಂಜೆ ಆಗ್ತದೆ, ಬೆಳಗಾಗ್ತದೆ, ಸಂಜೆ ಆಗ್ತದೆ, ಏನೋ ಮಾಡ್ತೇವೆ, ನಾವಿನ್ನೂ ಇರ್ತೇವೆ. ಅದ್ರ ಬಗ್ಗೆ ಎಲ್ಲ ನಾವು ಇರೋದು ಸರಿಯೋ ತಪ್ಪು ಅಂತ ಕೇಳೋದಿಲ್ಲ, ವಿಚಾರ ಮಾಡೋದಿಲ್ಲ. ಒಂದು ಕಳ್ಳನ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ, ಅದು ಆಚೆ ಮನೆ ಹಿಟ್ಲಿಗೆ ಹೋಗಿ ಎಂತದೋ ಒಂದು ಕದ್ಕೊಂಡು ಬಂದ್ರೆ ಅವ್ರು ಶಬಾಸ್ ಅಂತಾರೆ, ನೀ ಎಷ್ಟು ಜೋರಿದ್ಯೋ, ಎಷ್ಟು ಒಳ್ಳೆಯೋನು ನೀನು ಭಯಂಕರ ಜೋರಿದ್ದೆ ನೋಡು, ಒಂದು ಚಾಕ್ಲೇಟ್ ಹೆಚ್ಚು ಕೊಡ್ತಾರೆ. ಆಗ ತಿಳ್ಕೊತದೆ, ಬಹುಶಃ ಕಳುವೇ ಸರಿ, ನಾನು ಹೀಗೆ ಬೆಳಿಬೇಕು, ನಾನು ಹೀಗೆ ಇರಬೇಕು, ಸರಿ ಹಾಗೆ ಬೆಳೀತದೆ ಅದು. ಅದಕ್ಕೆ ಸರಿ ಯಾವುದು ತಪ್ಪೆ ಯಾವುದು ಹೇಳುವರಿಲ್ಲ, ಅದು ಏನು ಅರ್ಥ ಆಗುವುದಿಲ್ಲ. ನಾವು ಹೇಗೋ ಒಂದು ರೀತಿ ಗಾಳಿಗೆ ಒಡ್ಡಿದ ತರಕೆಲೆ ಹಾಗೆ ಹೋಗ್ತಾ ಇರ್ತೇವೆ. ಒಂದು ಮಾನಸಿಕ ರೋಗಿಗಳ ಆಸ್ಪತ್ರೆ, ಅಲ್ಲಿ 600-700 ಜನ, ದೊಡ್ಡ ಆಸ್ಪತ್ರೆ. ಅಲ್ಲಿ ಒಬ್ಬರು ಮೇಲಧಿಕಾರಿಗಳು ತಪಾಸಣೆಗೆ ಅಂತ ಬರ್ತಾರೆ. ಆಗ ಅವರು ಕೇಳ್ತಾರೆ, ಇಲ್ಲಿ ಎಷ್ಟು ಮಾನಸಿಕ ರೋಗಿಗಳಿದ್ದಾರೆ? ಇಲ್ಲಿ ಒಂದು 700 ಹತ್ರ ಇದ್ದಾರೆ. ಅದರಲ್ಲಿ ಸ್ವಲ್ಪ ಗಂಭೀರ ಸ್ವರೂಪದಲ್ಲಿ ಇದ್ದವರು, ಅವ್ರಿಗೆ ಏನು ಆಗ್ತಾ ಇದೆ ಸುತ್ತಮುತ್ತಲು ಗೊತ್ತಿಲ್ಲ ಅಂಥವ್ರು 50 ಜನ ಇದ್ದಾರೆ. ಹೌದಾ? ಹಾಗಿದ್ರೆ ಆ 50 ಜನರಲ್ಲಿ ಇಷ್ಟು ಕೊಡಿ, ಅದು ಏನು ಕತೆ ಅವ್ರದ್ದು ನೋಡೋಣ, ಏನಾದ್ರು ಮಾಡ್ಲಿಕ್ಕೆ ಆಗ್ತದೆಯೋ ನೋಡೋಣ ಅಂತ ಕೇಳ್ತಾರೆ. ಆಗ ಅವರು ಆ ಲಿಸ್ಟ್ ತಂದು ಕೊಡ್ತಾರೆ. ಆ ಲಿಸ್ಟ್ ನೋಡುವಾಗ ಇವರಿಗೆ ಒಂದು ರೀತಿ ಶಾಕ್. 2 ಹೆಸರು ಅವ್ರಿಗೆ ಎಲ್ಲೋ ಕೇಳಿದ ಹಾಗಿದ್ದಾರೆ, ನನಗೆ ಪರಿಚಯ ಇರುವವರು ಇವರು, ನನ್ನ ಕ್ಲಾಸ್ಮೇಟೇ ಇದ್ರಲ್ಲ ಇವರು, ಸ್ವಲ್ಪ ವರ್ಷದ ಹಿಂದೆ ಅದು ನನ್ನ ಕ್ಲಾಸ್ಮೇಟೇ ಇದ್ರಲ್ಲ ಇವರು, ಅರೇ ಇವರು ನಾನು ಸ್ವಲ್ಪ ನೋಡ್ಬೋದಾ ಅಲ್ಲಿ ಅಂತ ಕೇಳಿದ್ರೆ, ಆಗ ಅವ್ರು ಹೇಳ್ತಂತೆ, ಅಯ್ಯೋ ಖಂಡಿತವಾಗಿ ಹೋಗೋಣ ಬನ್ನಿ, ಆ 50 ಜನರದ್ದು ಸೆಲ್ಲು, ಆದರೆ ನೀವು ಸ್ವಲ್ಪ ಜಾಗರೂಕರಿರ್ಬೇಕು, ಅವರು ಮತ್ತೆ ಅಟ್ಯಾಕ್ ಮಾಡಿದ್ರು. ಆಯ್ತು ನಾನು ಅಡ್ಡಿಲ್ಲ, ಅದೆಲ್ಲ ನೋಡ್ಕೊತೇನೆ. ಹೋದ್ರಂತೆ ಇಬ್ರು. ಹೀಗೆ ಹೋಗುವಾಗ ಇವರು ಆ ನಂಬರಿನ ಸೆಲ್ ಬಂದ ಕೂಡಲೇ ನೋಡಿದ್ರು, ಹೌದು ನನ್ನ ಕ್ಲಾಸ್ಮೇಟೇ. ಹಾಗೆ ಮತ್ತೊಂದು ವ್ಯಕ್ತಿ, ಹಾಗಾದ್ರೆ ಅವನಿಗೆ ಆಗ ನೋಡೋಣ ಅಂತ ಹೋದ್ರೆ, ಅವನು ಇವರ ದುರ್ದೈವಕ್ಕೆ ಅವನು ಕ್ಲಾಸ್ಮೇಟೇ. ಅಯ್ಯೋ, ನನ್ನ 2 ಕ್ಲಾಸ್ಮೇಟ್ಸ್ ಇಲ್ಲಿ ಮಾನಸಿಕ ರೋಗಿ. ಅವ್ರ ಹೆಸರು ಕರೆದ್ರೆ ಅವರು ತಿರುಗಿ ನೋಡೋದಿಲ್ಲಂತೆ. ಒಬ್ಬನ ಹಾಡ್ತಾ ಇದ್ದಾನಂತೆ, ಮತ್ತೊಬ್ಬನ ಅಳ್ತಾ ಕೂತಿದ್ದಾನಂತೆ. ಯಾತಕ್ಕೆ ಅಳ್ತಾನೋ ಅವನಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಇವರಿಗೆ ಬಹಳ ಬೇಸರ ಆಗ್ತದಂತೆ, ಅಯ್ಯೋ ನನ್ನ 2 ಕ್ಲಾಸ್ಮೇಟ್ಸ್ ಇಲ್ಲಿ ಈ ಸ್ಥಿತಿಯಲ್ಲಿ ಇದ್ದಾರಲ್ಲ, ಅವರು ಈ ಜಗತ್ತಿನ ಪರಿವೇ ಇಲ್ಲ. ಆಗ ಅವರು ಬರ್ತಾರಂತೆ, ಬಂದು ಆಫೀಸಿಗೆ ಬಂದು ಅದು ಏನು ಹಿಸ್ಟ್ರಿ ಅವ್ರದ್ದು ಸ್ವಲ್ಪ ಕೊಡಿ ನೋಡೋಣ ಅಂತ ಹೇಳ್ತಾರೆ.
ಇವರು ಹೇಗಿದ್ದಾರೆ. ಅದರಲ್ಲಿ ಒಬ್ಬಂತೂ ರ್ಯಾಂಕ್ ಹೊರಟರು. ಅಯ್ಯೋ ಇನ್ನೊಮ್ಮೆ ಆಗಿದೆ. ಸರಿ, ಹಾಗೆ ಅವರು ಫೈಲ್ ತಂದ್ರು. ಇವರೆಲ್ಲ ನೋಡಿದ್ರೆ ಒಬ್ಬನು ತಾನು ಕಾಲೇಜ್ ಕಲಿಯುವಾಗ ಒಬ್ಳು ಹುಡುಗಿ ಬಹಳ ಚಂದ ಇದ್ಲಂತೆ, ಭಯಂಕರ ಆಕ್ಟಿವ್ ಇದ್ಲಂತೆ, ಅವಳನ್ನ ಪ್ರೇಮಿಸಿದ್ನಂತೆ. ಅವಳು ಇವನನ್ನು ಮದುವೆ ಆಗ್ಲಿಲ್ಲ, ಭಗ್ನ ಪ್ರೇಮಿ. ಅದನ್ನೇ ತಲೆಗೆ ಹಚ್ಕೊಂಡು ಅವನು ದುಃಖಪಟ್ಟು ಒಂದು ಏನೇನೋ ಖಿನ್ನತೆಗೆ ಒಳಗಾಗಿ ಯಾವ ಔಷಧಿಯೂ ತಾಗುವುದಿಲ್ಲ. ಈಗ ಈ ಸ್ಥಿತಿಯಲ್ಲಿ ಇದ್ದಾನೆ. ಅವನಿಗೆ ಎಂತ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅವನಿಗೆ ಎಂತ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ ಆ ಮಟ್ಟ ಎಲ್ಲ ಮೀರಿ ಬಿಟ್ಟಿದ್ದಾನೆ, ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಹಾಗೆ ಆಯ್ತು. ಅವನು ಮತ್ತೊಬ್ಬರು ಯಾತಕ್ಕಿದ್ದಾನೆ ಇಲ್ಲಿ, ಅವನಿಗೇನ್ ಕತೆ. ಆವಾಗ ಅವ್ರು ಹೇಳಿದ್ರಂತೆ, ಅದೇ ನಿಶಾನ್ ಹುಡುಗಿನೇ ಅವಳನ್ನೇ ಮದುವೆ ಆದನಂತೆ. ಇವ್ರು ರ್ಯಾಂಕ್ ಹೋಲ್ಡರ್ ಮದುವೆ ಆದನಂತೆ. ಆದ್ರೆ ಅವಳನ್ನು ನಿಭಾಯಿಸ್ಲಿಕ್ಕೆ ಆಗ್ಲಿಲ್ಲಂತೆ ಅವನ ಹತ್ರ. ಹಾಗಾಗಿ ಅವಳು ಅಲ್ಲಿದ್ದಾನೆ. ಅಯ್ಯೋ ದೇವ್ರೆ, ಒಂದು ಹುಡುಗಿಯ ಕಥೆಯಲ್ಲಿ ಇಬ್ಬರು ಈ ಸ್ಥಿತಿಯಲ್ಲಿ ಇರ್ಬೇಕಾ? ಹಾಗಿದ್ರೆ ಏನಿದು ಅಂತ ಅವಾಗ ನೆನಪಾಯ್ತಂತೆ. ಆವಾಗ ಇವನು ಪ್ರೇಮಿಸ್ತಾ ಇದ್ದದ್ದು, ಅವಳಿಗೆ ಬಗ್ಗೆ ಮದುವೆ ಆಗ್ಬೇಕಂತ ಪ್ರಯತ್ನ ಮಾಡಿದ್ದು, ಭಗ್ನ ಪ್ರೇಮಿಯಾಗಿ ಏನೇನೋ ನೆನಪಾಯ್ತಂತೆ. ಓ ಎಂಥ ದುರಂತ ಇದು. ಈಗ ನಾವು ಇದನ್ನು ವಿಚಾರ ಮಾಡಿ ನೋಡುವಾಗ ಯಾವುದು ಸಂತೋಷ ಅಂತ ತಿಳ್ಕೊಂಡಿದ್ರು ಅದು ದುಃಖವಾಗಿ ಪರಿವರ್ತನೆ ಆಯ್ತು. ಯಾವುದು ದುಃಖ ಅಂತ ತಿಳ್ಕೊಂಡ್ರು ಅದು ಸಂತೋಷವಾಗ್ತಿತ್ತು. ಆದ್ರೆ ಅನುಭವಿಸ್ಲಿಕ್ಕೆ ದುಃಖನೇ ಜೋರಾಗಿ ಆ ಮುಂದಿನ ಸಂತೋಷವಾಗಿ ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಒಬ್ರು ಭಗ್ನ ಪ್ರೇಮಿಯಾಗಿ, ಅದಕ್ಕೆ ಭಗ್ನ ಪ್ರೇಮಿ ಆದ್ರೆ ಸುಖವೇ ಆಗಿತ್ತು, ಅವನ ಮದುವೆ ಆಗ್ಬೇಕಂದ್ರೆ ಸುಖ ಇರ್ತಿತ್ತು. ಆದ್ರೆ ಭಗ್ನ ಪ್ರೇಮಿಯಾಗಿ ಅದನ್ನೇ ತಲೆಗೆಚ್ಕೊಂಡು ಹಾಗಾಗಿ ನಿಜವಾಗಿ ಯಾವುದು ಸುಖ, ನಿಜವಾಗಿ ಯಾವುದು ಕಷ್ಟ, ಯಾವುದು ದುಃಖ, ನಾವು ಏನ್ ಮಾಡ್ತಾ ಇದ್ದೇವೆ ಈ ಭ್ರಮಾಲೋಕದಲ್ಲಿ? ನಮ್ಗೆ ನಿಜವಾದ ಸಂತೋಷ ಯಾವುದು, ನಿಜವಾದ ದುಃಖ ಯಾವುದು, ತಾತ್ಕಾಲಿಕ ಯಾವುದು, ಶಾಶ್ವತ ಯಾವುದು, ಒಂದು ಬಗೆಹರಿತಾ ಇಲ್ಲ. ವಾಟೋ ದಿನ ಕಳೀತಾ ಇದ್ದೇವೆ, ದಿನ ಹೋಗ್ತಾ ಇದೆ. ಆದ್ರೆ ಇದು ಸರಿಯಲ್ಲ. ಹಾಗಿದ್ರೆ ಈಗ ಪ್ರತಿಯೊಂದು ಒಂದು ಯಂತ್ರಕ್ಕಾದ್ರೂ ಒಂದು ಹ್ಯಾಂಡ್ ಬುಕ್ ಅಂತ ಇರ್ತದೆ, ಡೂಸ್ ಅಂಡ್ ಡೋಂಟ್ಸ್, ಹಾಗೆ ಮಾಡಬೇಡಿ ಹೀಗೆ ಮಾಡಿ ಅಂತ. ಹಾಗಾಗಿ ನಮ್ಮ ಜೀವನಕ್ಕೆ ಏನು ಬೇಡವಾಗಿದ್ರೆ ನಾವು ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡೋದು ಬೇಡವಾ? ಹಾಗೆ ವಿಚಾರ ಮಾಡುತ್ತಾ ಹೋದ್ರೆ ನನಗೆ ಕಂಡಿದ್ದು ನಮ್ಮ ಜೀವನದ ಕೈಪಿಡಿ ಭಗವದ್ಗೀತೆ. ಅದು ಬೇಕೇ ಬೇಕು. ಅದು ಇದ್ರೆ ಮಾತ್ರ ನಾವು ಸರಿಯಾಗಿರ್ತೇವೆ. ನಮಗೆ ಯಾವುದು ಸರಿ, ಯಾವುದು ಒಳ್ಳೆಯದು, ಯಾವುದು ಶಾಶ್ವತ ಆನಂದವನ್ನು ಕೊಡುವಂತಹದ್ದು ಅದು ಅರ್ಥ ಆಗುವುದು ಅದನ್ನು ಓದಿದಾಗ ಮಾತ್ರ. ಹಾಗಾಗಿ ನನಗೆ ಅನಿಸಿದ್ದ ಹಾಗೆ ಈಗ ನೀವು ಕೇಳ್ಬೋದು, ಎಷ್ಟೋ ಅಧ್ಯಾತ್ಮ ಗ್ರಂಥ ಇದೆ, ಅದರಲ್ಲಿ ಭಗವದ್ಗೀತೆನೇ ಯಾಕೆ ಆರಿಸ್ತೀರಿ ನೀವು? ಬಹಳ ಇದೆ, ವೇದ ಇದೆ, ಉಪನಿಷತ್ ಇದೆ, ಭಯಂಕರ ಇದೆ. ಆಗ ನನಗೆ ಅನಿಸಿದ್ದು ಭಗವದ್ಗೀತೆ ಸರ್ವ ಗ್ರಂಥಗಳ, ಆಧ್ಯಾತ್ಮ ಗ್ರಂಥಗಳ ಸಾರ. ಅಲ್ಲಿ ಹೇಳ್ತಾರೆ, ಸರ್ವೋಪನಿಷದೋ ಗಾವೋ ದೋಕ್ತ ಗೋಪಾಲನಂದನ. ಎಲ್ಲ ಉಪನಿಷತ್ತುಗಳು ಅಂದ್ರೆ ವೇದಗಳ ಶಿರಸ್ಸು ಅಂತಾರೆ. ವೇದಕ್ಕಿಂತ ಮುಖ್ಯ ಉಪನಿಷತ್ತು. ಆ ಎಲ್ಲ ಉಪನಿಷತ್ತುಗಳ ಹಸುಗಳನ್ನಾಗಿ ಮಾಡಿ ಅದರ ಹಾಲು ಕರೆದು ಅದನ್ನ ಭಗವಂತ ಪರಮಾತ್ಮ ನಮಗೆ ಉಣಬಡಿಸ್ತಾ ಇದ್ದಾನೆ. ಹಾಗಾಗಿ ಅಂಥ ಒಂದು ಮಹತ್, ಅಲ್ಲಿ ಗೀತಾಮೃತಂ ಅನ್ನುವಂತಹ ಶಬ್ದ ಬಳಸ್ತಾರೆ. ಅದೊಂದು ಅಮೃತ, ಅದು ಗೀತೆ, ಭಗವದ್ಗೀತೆಯ ಸಾರ ಏನಿದೆ ಅದು ಒಂದು ಅಮೃತ. ಅದನ್ನ ನಮಗೆ ಭಗವಂತ ನೀಡ್ತಾ ಇದ್ದಾನೆ, ನಾವು ಕುಡಿಬೇಕು ಅದನ್ನ ಅನ್ನುವಂಥ ವಿಚಾರ. ಕೊನೆಗೆ ಅದು ಒಂದು ಕಾರಣ. ನಂತರ ಇನ್ನೊಂದು, ನಮ್ಗೆ ಒಮ್ಮೊಮ್ಮೆ ಅನ್ನಿಸ್ತದೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿ ಆಗಿದ್ದವ. ಅರ್ಜುನ ಎಲ್ಲಿ ಹೇಳ್ತಾನೆ ಅಲ್ಲಿ ಹೋಗುವ, ರಥ ನಡೆಸುವ. ಅವನು ಅರ್ಜುನ ಅಂದ್ರೆ ಅರ್ಜುನ ಮತ್ತು ಕೃಷ್ಣ ಅಷ್ಟು ಸ್ನೇಹಿತರು, ಅಷ್ಟು ಆಪ್ತರು, ಆ ರೀತಿಯ ಒಂದು ಸಲಿಗೆ ಇದ್ದಂಥವ್ರು. ಕೃಷ್ಣ ಅರ್ಜುನಿಗೆ ಹೇಳಿದ್ದು, ನಮಗೆ ನಾವು ಪಾಮರು, ಬಡ ಜನ, ಸಾಮಾನ್ಯ ಶ್ರೀ ಸಾಮಾನ್ಯರು, ಅರ್ಜುನ ಎಲ್ಲಿ ನಾವೆಲ್ಲಿ, ಅವನಿಗೆ ಹೇಳಿದ್ದು ನಮಗೆ ಲಾಭ ಇಲ್ಲ, ನಾವು ಬೇರೆ ಅಂತ ಹೇಳಿ. ಆಗ ಅದರಲ್ಲಿ ಭಗವದ್ಗೀತೆಯಲ್ಲಿ ಒಂದು ಶಬ್ದ ಬರ್ತದೆ, ಧರ್ಮ ಸಮೂಢ ಚೇತಾಹ ಅಂತ ಹೇಳ್ತಾನೆ ಅವನು. ನನಗೀಗ ಅರ್ಜುನ ಒಂದು ಹಂತದಲ್ಲಿ ಹೇಳ್ತಾನೆ, ನನಗೀಗ ಏನು ಬಗೆಹರಿತಾ ಇಲ್ಲ, ಗೊಂದಲದಲ್ಲಿದ್ದೇನೆ, ಯಾವುದು ಸರಿ ಯಾವುದು ತಪ್ಪು ನನಗೆ ಎಂತೂ ಅರ್ಥ ಆಗ್ತಾ ಇಲ್ಲ, ನಾನು ಧರ್ಮ ಸಮೂಢ ಆಗಿದ್ದೇನೆ, ನನಗೆ ಉಪದೇಶ ಮಾಡು, ನಾನು ನಿನ್ನ ಶಿಷ್ಯ, ನನಗೆ ಯಾವುದು ಯೋಗ್ಯವೋ ಅದನ್ನು ಉಪದೇಶ ಮಾಡು ಅಂತ ಹೇಳುವಾಗ ಆಗ ನಮಗೆ ಧೈರ್ಯ ಬರ್ತದೆ. ನಮ್ಮ ಮಟ್ಟಕ್ಕೆ ನಾವು ಗೊಂದಲದಲ್ಲೇ ಇದ್ದವ್ರೆ, ನಮಗೆ ಅಂಥದ್ದು ಅರ್ಥ ಆಗುದಿಲ್ಲ, ಧರ್ಮ ಸಮೂಢರೇ ನಾವು. ಹಾಗಾಗಿ ನಮ್ಮ ಮಟ್ಟಕ್ಕೆ ಅರ್ಜುನ ಬಂದು ಕೇಳ್ತಾ ಇದ್ದಾನೆ, ಅವನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದಮೇಲೆ ಅಡ್ಡಿಲ್ಲ, ನಮಗೂ ಇದು ಲಾಗು ಅನ್ನುವಂಥ ಒಂದು ಧೈರ್ಯ ಭಗವದ್ಗೀತೆ ಓದುವಾಗ ನಮಗೆ ಬರ್ತದೆ. ಕೊನೆಗೆ ಯಾವುದೋ ಒಂದು ವಿಷಯವನ್ನು, ಅದು ವಿಜ್ಞಾನದ ವಿಷಯ ಇರಲಿ, ಯಂತ್ರದ ಗಾದೆ ಇದೆಯಲ್ಲ,
ಮಗ ತಾಯಿ ತಲೆ ಕರೆದ್ರೆ ಊರು ಎರಡು ಪಾರ್ಟಿ ಅಂತ, ಎರಡು ವಾದ ವಿವಾದ ಇರುವುದು ಎಂತದೇ ಹೇಳಿ. ಸೂರ್ಯ ತಿರುಗ್ತಾನೆ ಅಂದ್ರೂ ಗದ್ಲವೇ, ಗ್ರಹಗಳು ತಿರುಗ್ತಾವೆ ಅಂದ್ರೂ ಗದ್ಲವೇ, ಗದ್ಲ ಮಾಡುವುದೇ ಉಂಟು ನಮ್ಮ ಪದ್ಧತಿ. ಹಾಗಾಗಿ ಆಧ್ಯಾತ್ಮ ವಿಷಯದಲ್ಲೂ ಹಾಗೆ. ಅದಕ್ಕಾಗಿ ಅಲ್ವಾ ದ್ವೈತ ಅದ್ವೈತ ವಿಶಿಷ್ಟ ಏನೇನೋ ಹಾಗೆ ಹೋಗೋದು. ಅಂದ್ರೆ ನಮಗೆ ಬಗೆ ಅರಿಯುವುದೇ ಇಲ್ಲ, ಒಬ್ಬರು ಹೇಳಿದ್ದಕ್ಕೆ ಮತ್ತೊಬ್ಬರು ಹೇಳುವುದೇ. ಇಲ್ಲಿ ಭಗವದ್ಗೀತೆಯಲ್ಲಿ ಆ ಸಮಸ್ಯೆ ಇಲ್ಲ. ಅಧಿಕೃತ ಮೂಲ ಯಾಕೆ? ಈ ಬ್ರಹ್ಮಾಂಡವನ್ನ, ಈ ವಿಶ್ವವನ್ನ ಸೃಷ್ಟಿ ಮಾಡಿದಂಥವನೇ ಸ್ವತಃ ಹೇಳ್ತಾ ಇದ್ದಾನೆ. ಈಗ ನೀವೆಂತ ವಾದ ಮಾಡುವವರು, ನಿಮ್ದು ಎಂತ ಆರ್ಗ್ಯುಮೆಂಟ್ ಇದೆ ಅದ್ರ ಬಗ್ಗೆ, ಅದು ಹಾಗಲ್ಲ ಇದು ಹಾಗಲ್ಲ ಅಂತ ಹೇಳುವವರೇ. ಆದ್ರೆ ಇಲ್ಲಿ ಅದು ನಡೆಯುವುದಿಲ್ಲ. ಯಾಕಂದ್ರೆ ಭಗವಂತನೇ ಹೇಳ್ತಾ ಇದ್ದ. ಆವಾಗ ಒಂದು ಪ್ರಶ್ನೆ ಬರ್ತದೆ, ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಅದು ವೈಷ್ಣವರಿಗೆ ಸರಿ, ನಮಗೆ ನಾವು ಈಶ್ವರನ ಭಕ್ತರು ಸ್ಮಾರ್ತರು, ನಮಗೆ ಅಲ್ರಿ ಭಗವದ್ಗೀತೆ ನಮ್ಗಲ್ಲ ಬಿಡಿ, ಅದು ವೈಷ್ಣವರು ಅಂತ. ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಪರಮಾತ್ಮ ಹೇಳ್ತಾನೆ, ಭೂತ ಭರ್ತೃಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅಂದ್ರೆ ನಾನು ಪ್ರಭವಿಷ್ಣು ಅಂದ್ರೆ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ಸೃಷ್ಟಿ ಮಾಡುವನು. ಗ್ರಸಿಷ್ಣು ಅಂದ್ರೆ ಸಂಹಾರ ಮಾಡುವನು, ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ತೇವಲ್ಲ. ಭೂತಭರ್ತ್ರ ಅಂದ್ರೆ ಪಾಲನೆ ಪೋಷಣೆ ಮಾಡುವ ಸ್ಥಿತಿ. ಹಾಗಾಗಿ ಸೃಷ್ಟಿ ಸ್ಥಿತಿ ಲಯ, ನಾವೇನು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೇವೆ, ಅದು ಮೂರು ನಾನೇ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ಮಾರ್ತೃ ವೈಷ್ಣವರು ಅಂತ ಏನು ವಿಚಾರ ಪ್ರಶ್ನೆ ಇಲ್ಲ. ಈ ಮಟ್ಟವೇ ಅಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ 4 ಕೈ 8 ತಲೆ ಅದು ಅಲ್ಲವೇ ಅಲ್ಲ. ಅದು ಎಲ್ಲರಿಗಿಂತ ಮೇಲೆ ಒಬ್ಬನೇ ಒಬ್ಬ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವಂತಹ ಒಬ್ಬನೇ ಒಬ್ಬ ಪರಮಾತ್ಮ, ಅವನೇ ಹೇಳ್ತಾ ಇದ್ದಾನೆ ಈ ಭಗವದ್ಗೀತೆಯನ್ನ. ಹಾಗಾಗಿ ಇದಕ್ಕಿಂತ ಅಧಿಕೃತ ಇನ್ನು ಮತ್ತೆ ಯಾರು ಬರೋದು. ಹಾಗಾಗಿ ಇಲ್ಲಿ ವಾದ ಪ್ರತಿವಾದ ಏನಿಲ್ಲ. ಅದು ಶ್ಲೋಕ ತಪ್ಪು, ಈ ವಿಚಾರ ತಪ್ಪು, ಯಾರು ಬಾಯಿ ಬಿಡುವಾಗಿಲ್ಲ. ಯಾಕಂದ್ರೆ ಅವನೇ ಈ ಸೃಷ್ಟಿ ಕರ್ತನೇ ಹೇಳ್ತಾ ಇದ್ದಾರೆ, ಅದನ್ನು ಕೇಳುವುದೇ ಇಲ್ಲ, ಪ್ರಶ್ನೆ ಇಲ್ಲ, ನಮಗದು ರೂಢಿ ಇದೆ. ಆದ್ರೆ ನಂತರ ಆಕರ್ಷಕ ನಿರೂಪಣೆ ಅಂದ್ರೆ ಒಂದು ನಾಟಕದ ಸ್ಟೈಲ್. ಶೇಕ್ಸ್ಪಿಯರ್ನ ಒಂದು ಯಶಸ್ಸಿಗೆ ಕಾರಣ ಏನು, ಅವನ ಯಶಸ್ಸಿನ ರಹಸ್ಯ ಏನು ಅಂತ ವಿಚಾರ ಮಾಡಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಅದ್ಭುತ ಒಂದು ಕತೆ, ಅದು ಕಥೆಯಾಗಿ ವಿಫಲವಾಗಿರ್ತದೆ. ಯಾರು ಓದುವುದಿಲ್ಲ, ಒಂದು ಬರೀ ಬಿದ್ದಿರ್ತದೆ ಒಂದು ಕತೆ. ಅದನ್ನು ತಗೊಂಡು ನಾಟಕದಲ್ಲಿ ಅದನ್ನು ಪ್ರದರ್ಶನ ಮಾಡ್ತಿದ್ದಂತೆ ಶೇಕ್ಸ್ಪಿಯರ್. ಅದರಿಂದ ಅಷ್ಟು ಪ್ರಸಿದ್ಧಿ ಪಡೆದಿದ್ರು. ಈಗ ನೋಡಿ, ಒಂದು ಕ್ಲಾಸ್ನಲ್ಲಿ ಮಕ್ಕಳು ಗದ್ದಲ ಮಾಡ್ತಾ ಇದ್ರೆ ಅಲ್ಲಿ ಟೀಚರ್ ಇಲ್ಲ, ಹೆಡ್ ಮಾಸ್ಟರ್ ಹೋಗಿ ಆ ಮಕ್ಕಳಿಗೆ ಏನ್ ನೀವು ಹೀಗೆ ಮಾಡ್ತೀರಿ, ಹೀಗೆ ಮಾಡಬಾರ್ದು, ನಿಮ್ಮ ಆಯುಷ್ಯ ಹಾಳು ಮಾಡ್ತೀರಿ ಏನೇನೋ ಹೇಳಿದ್ರೆ ಕೊನೆಗೆ 1 ತಾಸು ಆದ್ಮೇಲೆ ಆ ಮಕ್ಕಳು ಹೇಳ್ತಾರೆ, ಅಂತ ಹೇಳಿದ್ರೆ 1 ತಾಸು ಹೇಳಿದ್ರಪ್ಪ ಬೇಜಾರು ಬಂದೋಯ್ತು ಅಂತ. ಅದು ಕೇಳುವುದಿಲ್ಲ, ಇವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಏನ್ ಹೇಳಿದ್ರು. ಅದೇ ಒಬ್ಬ ತುಂಟ ಹುಡುಗರನ್ನ ಕರ್ಕೊಂಡು ತನ್ನ ಚೇಂಬರಿಗೆ ಹೋಗಿ ಅಲ್ಲಿ ಅವರು ಏನೋ ಹೇಳಿದ್ರೆ ಪ್ರೀತಿಯಲ್ಲಿ ಬಾಗಿಲು ಸಂಧಿ ಎಲ್ಲ ಮಕ್ಕಳು ನಿಂತುಕೊಂಡು ಅದನ್ನು ಕೇಳ್ತಾರೆ. ಎಂತ ಹೇಳಿದ್ರು ಹೆಡ್ ಮಾಸ್ಟರ್ ಅವರಿಗೆ, ಅವರು ಹೇಳುತ್ತಿದೆಯಾ ಇದೇ ವಿಷಯವೇಯ. ಆದ್ರೆ ಇವರಿಗೆ ಅದು ಹೆಚ್ಚು ಅಪೀಲ್ ಆಗುದು ಬೇರೆಯವರಿಗೆ ಯಾರೋ ಹೇಳಿದ್ದನ್ನ ನಾವು ಕೇಳಿದ್ರೆ ಅವೇನಂದ, ಅದಕ್ಕೆ ಅವೇನಂದ, ಅದಕ್ಕೆ ಅವ ಹಿಂಗಲ್ಲ, ಇವ್ರೇನಂದ್ರು ಇವ್ರು ಹಿಂಗಲ್ಲ, ಸರಿ 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 ಅದು ಹಿಂಗಲ್ಲ ಹಂಗಂತ ಇವರಿಗೆ ಹೇಳಿದ್ದದು. ಆದ್ರೆ ಅದು ಹೆಚ್ಚು ಅಪೀಲ್ ಆಗ್ತದೆ. ಹಾಗಾಗಿ ಆಕರ್ಷಕ ನಿರೂಪ. ಯಾಕಂದ್ರೆ ನೋಡಿ, ಇದು ಬಹಳ ಕಠಿಣ ವಿಷಯ. ಇದು ಅಧ್ಯಾತ್ಮ ಅಂದ್ರೆ ಅಷ್ಟು ಸರಳ ಅಲ್ಲ. ಅದನ್ನ ಆಕರ್ಷಕ ರೀತಿಯಲ್ಲಿ ಇಳದೆ ಹೋದ್ರೆ ಯಾರು ಓದುವುದಿಲ್ಲ. 700 ಶ್ಲೋಕ ಕಲ್ಪನೆ ಮಾಡಿ ಯಾರು 18 ಅಧ್ಯಾಯ ಯಾರಿಗೆ ಬೇಕು ಎಲ್ಲ ಪುಸ್ತಕ ಮಗ್ತಾರೆ. ಆಗುದಿಲ್ಲ, ಇದು ನಮ್ಮ ಹತ್ರ ಸಾಧ್ಯ. ಇದಾಗಲ್ಲ. ಅರ್ಜುನ, ಧೃತರಾಷ್ಟ್ರ, ಸಂಜಯ, ಅಲ್ಲಿ ಕೌರವ, ದುರ್ಯೋಧನ, ಕರ್ಣ, ಅದು ಅವ್ರದ್ದು 11 ಅಕ್ಷೋಹಿಣಿ, ಇವ್ರದ್ದು 7 ಅಕ್ಷೋಹಿಣಿ. ಅಕ್ಷೋಹಿಣಿ ಅತಿರಥ ಮಹಾರಥರು ಎಂಥದು ಅವ್ರು ತಂಗ ಇವತ್ತು ಕಣ್ಣು ಸೋತೋದ, ನಾಳೆ ಮತ್ತೆ ಎಂಥದೋ ಭಯಂಕರ. ಅದೆಲ್ಲ ಅಂದ ಕೂಡಲೇ ಅವಾಗ ಸ್ವಲ್ಪ ಭೀಷ್ಮಾಭಿರಕ್ಷಿತಂ ಭೀಮಾಭಿರಕ್ಷಿತಂ ಹಾಗೆಲ್ಲ ಬಂದ ಕೂಡಲೇ ಒಂದು ರೀತಿ ಕುತೂಹಲ ಬರ್ತದೆ. ಕುತೂಹಲದಿಂದ ಇದು ಬೋಧಿಸಿಕೊಂಡು ಹೋಗ್ತದೆ. ಹಾಗಾಗಿ ಇದೊಂದು ಬಹಳ ಆಕರ್ಷಣೆ ಇದೆ ಭಗವದ್ಗೀತೆಯಲ್ಲಿ ಓದುವಾಗ. ಹಾಗಂತ ಇರುವುದು ಬಹಳ ಗಡ್ಚಾಗಿರುವಂತಹ ವಿಷಯವೇ, ಅಧ್ಯಾತ್ಮ ವಿಷಯವೇ ಅಲ್ಲಿರುವುದು, ಮತ್ತೆ ಏನಿಲ್ಲ. ಆದ್ರೆ ಅದನ್ನು ಆಕರ್ಷಕ ಒಂದು ಚೌಕಟ್ಟಿನಲ್ಲಿ ಇಟ್ಟಿರುವಂತಹದ್ದು ಭಗವದ್ಗೀತೆಯ ಒಂದು ವಿಶೇಷತೆ. ನಂತರ ಇಲ್ಲಿ ಒಂದು ಯೂನಿವರ್ಸಲ್ ಪ್ರಾಬ್ಲಮ್. ಈಗ ಭಗವದ್ಗೀತೆ ಅವ್ರಿಗೆ ಬೇಕು, ಕಷ್ಟದಲ್ಲಿದ್ದಾರೆ ಅವ್ರು ನೋಡ್ಕೊಳ್ಳಿ, ನನಗೆ ಬೇಡ ಭಗವದ್ಗೀತೆ, ನನಗೆ ಅಂತಕ್ಕೆ ಭಗವದ್ಗೀತೆ, ನಾನು ಆರಂಭಿದ್ದೇನಲ್ಲ. ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಎದುರಿಸುವಂತಹ ಸಮಸ್ಯೆಯನ್ನೇ ಇಲ್ಲಿ ಎತ್ತಿ ಹೇಳಲ್ಲ. ಈ ಎಲ್ಲರೂ ಎದುರಿಸುವ ಸಮಸ್ಯೆ ಯಾವುದು? ಪ್ರತಿಯೊಬ್ಬ ವ್ಯಕ್ತಿ ವಿದೌಟ್ ಎನಿ ಎಕ್ಸೆಪ್ಷನ್ ಎಲ್ಲರೂ ಎದುರಿಸುವಂತಹ ಸಮಸ್ಯೆ ಅದು ಯಾವುದು ಅಂತ ಹೇಳಿದ್ರೆ ಮನೋ ನಿಗ್ರಹ. ನಮಗೆ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಆಗುದಿಲ್ಲ. ಈಗ ಒಬ್ಬರಿಗೆ ತೂಕ ಹೆಚ್ಚಾಗಿದೆ, ಡಾಕ್ಟರ್ ಹೇಳ್ತಾರೆ, ನೋಡಿ ತೂಕ ಹೆಚ್ಚಾದ್ರೆ ನಿಮ್ಗೆ ಕಷ್ಟ, ಎಲ್ಲ ರೋಗ ಬರ್ತದೆ, ನೀವು ತೂಕವನ್ನು ನಿಲ್ಲಿಸಿ, ಬಹಳ ಸುಲಭ, ಎಂಥದೂ ಇಲ್ಲ, ಒಂದು ಸ್ವಲ್ಪ ಆಹಾರ ಕಡಿಮೆ ಮಾಡಿ, ಸ್ವಲ್ಪ
ಎಕ್ಸರ್ಸೈಸ್ ಮಾಡಿ ಯಾವಾಗ ನೀವು ಎಕ್ಸೈಟ್ ಆರಾಮಿರ್ತೀರಿ. ಅದಿಲ್ಲ, ನಾನು ನಾಳೆಯಿಂದನೇ, ಇವತ್ತಲ್ಲ ನಾಳೆ ಬೆಳಗಿನಿಂದ ನಾನು ಆಹಾರ ಕಡಿಮೆ ಮಾಡ್ತೇನೆ. ನಾನು ಆಹಾರ ಕಡಿಮೆ ಮಾಡೋದು ಹೌದು, ನಾಳೆ ಬೆಳಗ್ಗೆ ಆಯ್ತು, ಅಲ್ಲಿ ದೋಸೆ ಪರಿಮಳ ಬರ್ತದೆ, ಚಟ್ನಿದು ಒಗ್ಗರಣೆ ಪರಿಮಳ ಬರ್ತದೆ. ಆವಾಗ ಈಗ ಬೆಳಗ್ಗೆ ನಾನು ಆಹಾರ ಕಡಿಮೆ ಮಾಡೋದಿಲ್ಲ, ನಾನು ನಾಳೆ ಇವತ್ತು ಮಧ್ಯಾಹ್ನದಿಂದ ಮಾಡ್ತೇನೆ. ಮಧ್ಯಾಹ್ನ ಅನ್ನ ಕಡಿಮೆ ತಗೋತೇನೆ, ಮಧ್ಯಾಹ್ನ ಸಾರು ಕುದೀತದೆ, ಪರಿಮಳ ಬರ್ತದೆ. ರಾತ್ರಿ ಕಡಿಮೆ ಮಾಡೋಣ, ಮಧ್ಯಾಹ್ನ ಉಂಟುತ್ತದೆ ಅಂತೆ. ಆಯ್ತು, ಇದು ಒಂದು ವಿಚಾರ. ಇನ್ನು ವಿದ್ಯಾರ್ಥಿಗಳು, ಅವರು ಹಾಗೆ ಓದಬೇಕು, ಓದಿದ್ರೆ ಎಲ್ಲ ಆಗ್ತದೆ, ಅವ್ರ ಜೀವನವೇ ಉದ್ಧಾರ ಆಗ್ತದೆ, ಭವಿಷ್ಯವೇ ಉತ್ತಮ ಆಗ್ತದೆ. ಓದ್ಲಿಕ್ಕೆ ಇವತ್ತು ಒಂದು ಸಣ್ಣ ಮೂವಿ ನೋಡ್ಬಿಡಲ್ಲ, ಒಂದು ಅರ್ಧ ತಾಸಿಂದು ಬರೀ ಓದ್ತೇನೆ. ಆಯ್ತು, ಮಧ್ಯಾಹ್ನ ಊಟ ಆದ್ಮೇಲೆ ಬೆಳಗ್ಗೆ ಮಲಗ್ತೇನೆ, ರಾತ್ರಿ ಫ್ರೆಶ್ ಆಗಿ ಓದ್ತೇನೆ. ರಾತ್ರಿ ಊಟ ಆದ್ಮೇಲೆ ಈಗ ಮಲಗ್ತೇನೆ, ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿ ಓದ್ತೇನೆ. ಆಯ್ತು, ಹೀಗೇ ದಿನ ಹೋಗ್ತದೆ. ಮನಸ್ಸನ್ನ ನಿಗ್ರಹಿಸುವುದು, ಇಂದ್ರಿಯವನ್ನ ನಿಗ್ರಹಿಸುವುದು, ಅದು ಬಹಳ ಕಷ್ಟ ನಮಗೆ. ಅದು ಯೂನಿವರ್ಸಲ್ ಪ್ರಾಬ್ಲಮ್. ಅದರಿಂದಲೇ ನಮ್ಮ ಅಧಃಪತನ. ಅದನ್ನು ಸಾಧಿಸುವುದು ಹೇಗೆ? ಅದೇ ಒಂದು ವಿಷಯವನ್ನ ಎತ್ತುಕೊಂಡು ಭಗವದ್ಗೀತೆ ಸಮಗ್ರವಾಗಿ ಹೇಳಿದೆ. ಮತ್ತೇನು, ಹಾಗಾಗಿ ಭಗವದ್ಗೀತೆ ನನಗಲಾಗೂ ಇಲ್ಲ, ನನಗೆ ಬೇಡ, ಅದು ಯಾರಿಗೆ ನಿಮ್ಗೆ ಬೇಕಾಗ್ಬೋದು, ಇಲ್ಲ ನಿನ್ಗೂ ಲಾಗೂ ಇದೆ, ನಿನ್ ಮನಸ್ಸು ನಿನ್ನ ನಿಯಂತ್ರಣದಲ್ಲಿ ಇದೆಯಾ, ಇಲ್ಲ ಅಂದ್ರೆ ಓದು ಸುಮ್ಮನೆ ಭಗವದ್ಗೀತೆ. ಪ್ರತಿಯೊಬ್ಬರಿಗೆ ಅಗತ್ಯ ಇರುವಂತಹ ಒಂದು ವಿಚಾರ. ನಂತರ ಇದರಲ್ಲಿ ಒಂದು ಮಹಾಕಾವ್ಯದ ಒಂದು ಲಕ್ಷಣ, ಗೂಢಾರ್ಥ ಇದೆ ಇದರಲ್ಲಿ. ನಾವು ಹೆಚ್ಚು ಓದಿದ ಹಾಗೆ ಬೇರೆ ಬೇರೆ ಅರ್ಥ ಇದರಲ್ಲಿ ಬರುವಂತದ್ದು ಕಾಣ್ತದೆ. ಮೇಲ್ನೋಟಕ್ಕೆ ಒಂದು ಅರ್ಥ, ಒಳಗೆ ಮತ್ತೊಂದು ಅರ್ಥ. ಈ ಉದಾಹರಣೆಗೆ ಮೊದಲನೆಯ ಶ್ಲೋಕ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ್. ಫಸ್ಟ್ ಶ್ಲೋಕ. ಅದು ಏನು ಹಾಗಿದ್ರೆ, ಅಲ್ಲಿ ಇರುವುದು ಪಾಂಡವರು ಕೌರವರು, ಯುಯುತ್ಸವ ಅಂದ್ರೆ ಯುದ್ಧಾಕಾಂಕ್ಷಿಗಳು. ಯುದ್ಧಾಕಾಂಕ್ಷಿಗಳಾಗಿ ಅವರಿಗೆ ಏನ್ ಮಾಡ್ತಾ ಇದ್ದಾರೆ ಹೇಳು ಸಂಜಯ. ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇದ್ದಾರೆ. ಆದ್ರೆ ಅದು ಮೇಲ್ನೋಟದ ಅರ್ಥ ಬಿಡಿ, ಅದು ಯುದ್ಧ ಅದು ಎಲ್ಲ ಆಯ್ತು. ಆದ್ರೆ ಇದು ಅಂದ್ರೆ ಆಂತರಿಕವಾಗಿ ನಾವು ಸ್ವಲ್ಪ ಕೆಳಗಿಳಿದು ನೋಡಿದ್ರೆ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಕುರುಕ್ಷೇತ್ರ ಅನ್ನುವಂಥದ್ದು ಆ ಏನು ಸ್ಥಳ ಇದೆ, ಅದು ಬಹಳ ಪವಿತ್ರ ಕ್ಷೇತ್ರ, ಪವಿತ್ರ ಸ್ಥಳ. ಯಾಕೆ? ಕುರು ರಾಜ ಅಲ್ಲಿ ತಪಸ್ಸು ಮಾಡಿದಾನೆ, ಸಿದ್ಧಿ ಗಳಿಸಿದ್ದಾನೆ. ಅಗ್ನಿ, ಇಂದ್ರ, ಬ್ರಹ್ಮ ದೇವತೆಗಳು ಕೂಡ ಅಲ್ಲಿ ತಪಸ್ಸು ಮಾಡಿ, ಕುರುಕ್ಷೇತ್ರದಲ್ಲಿ ಆ ಸ್ಥಳ ಮಹಿಮೆ ಹೇಳ್ತದೆ, ಅಲ್ಲಿ ತಪಸ್ಸು ಮಾಡಿ ಸಿದ್ಧಿ ಗಳಿಸಿದ್ದಾರೆ. ಅಂತಹ ಒಂದು ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ ಅಂದ್ರೆ ಪುಣ್ಯಕ್ಷೇತ್ರ ಕುರುಕ್ಷೇತ್ರ. ಅಲ್ಲಿ ಯುದ್ಧಾಕಾಂಕ್ಷಿಗಳು ಈ ಪಾಂಡವರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ 13ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಹೇಳ್ತಾನೆ, ಇದಂ ಶರೀರಂ ಕೌಂಟೇಯ ಕ್ಷೇತ್ರಂ ಇತಿ ಅಭಿಧೀಯತೆ. ನಮ್ಮ ಕ್ಷೇತ್ರ ಅಂದ್ರೆ ಅದರ ಅರ್ಥ ನಮ್ಮ ಶರೀರ, ನಮ್ಮ ಶರೀರವೇ ಕ್ಷೇತ್ರ ಅಂತ 13ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗೆ ಹೇಳುವಾಗ ಧರ್ಮಕ್ಷೇತ್ರ ಅಂದ್ರೆ ಪುಣ್ಯದಿಂದ ಪಡೆದಿರುವಂತಹ ಶರೀರ. ನಮ್ದು ಮಾನವ ಜನ್ಮ ದೊಡ್ಡದು, ಇದು ಪುರಂದರದಾಸರ ಹಾಡು ಗೊತ್ತಿದೆ ನಮ್ಗೆ. ಬಹಳ ಕಷ್ಟದಿಂದ ಸಿಗುವಂತಹ ಜನ್ಮ ಮಾನವ ಜನ್ಮ. ಇದು ಬಹಳ ಪುಣ್ಯ ಮಾಡಿ ಗಳಿಸಿರುವಂತಹ ಈ ಶರೀರ. ಕ್ಷೇತ್ರ ಅಂದ್ರೆ ಶರೀರ, ಅದು 13ನೇ ಅಧ್ಯಾಯದಲ್ಲಿ ಹೇಳಿದೆ. ಹಾಗಾಗಿ ಪುಣ್ಯ ಮಾಡಿ ಗಳಿಸಿರುವಂತಹ ಈ ಶರೀರದಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಈ ಏನು ಮನೋನಿಗ್ರಹ ಇಲ್ಲಲ್ಲ, ಅದು ನಮಗೆ ಶತ್ರುವಾಗಿ ಕೆಲಸ ಮಾಡ್ತೀವಿ. ನಮ್ಮ ಆತ್ಮಕ್ಕೆ ಅದು ಶತ್ರುವಾಗಿ ನಮ್ಮಲ್ಲೇ ಇದೆ. ಆ ಶತ್ರುವನ್ನ ಗೆಲ್ಲಲಿಕ್ಕೆ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ಫಸ್ಟ್ ಶ್ಲೋಕನೇ ಅದು. ಅಲ್ಲಿಂದ ಹಿಡಿದು ಅದನ್ನು ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಏನ್ ಮಾಡಬೇಕು ಅದನ್ನ ಬೇರೆ 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 ರೀತಿಯಲ್ಲಿ ಕೊಂಡಿಯ ರೂಪದಲ್ಲಿ ಅದನ್ನು ತುಂಬಾ ಹೇಳಿ ಕೊನೆಯಲ್ಲಿ 15ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನೀನು ವಿಚಾರ ಮಾಡಿ ವಿಮೃಶ್ಯ ಏತತ್ ಅಶೇಷೇಣ ಯಥಾ ಇಚ್ಛಸಿ ತಥಾಕು. ಎಲ್ಲ ಹೇಳ್ತಾರೆ, ಹೇಗೆ ಧ್ಯಾನ ಮಾಡಬೇಕು, ಏನ್ ಮಾಡಬೇಕು ಅದೆಲ್ಲ ಹೇಳಿ ಕೊನೆಯಲ್ಲಿ ಹೇಳ್ತಾರೆ, ನಿನಗೆ ಏನ್ ಮಾಡ್ತಿ ಮಾಡು. ಆಯ್ತು, ಆಗುವಂತವ್ರು ಏನ್ ಮಾಡ್ತಿ ಮಾಡು ಅಂತ ನಮ್ಗೆ ಎಂತ ತಿಳಿಯೋದಿಲ್ಲ, ಎಂತ ಮಾಡ್ಬೇಕು ಮತ್ತೆ ಕೇಳ್ತೇವೆ ಏನ್ ಮಾಡ್ಬೇಕು. ಆಗ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿನಗೆ ಎಂತ ತಿಳಿದಿಲ್ಲಲ್ಲ, ಬಿಡು, ನೀನು ಎಲ್ಲ ಕರ್ಮ ಫಲವನ್ನ ತ್ಯಾಗ ಮಾಡು, ನನಗೆ ಶರಣಾಗತನ ಸಾಕು. ಇಷ್ಟು ಮಾಡಿದ್ರೆ ಸಾಕು, ನಿನ್ನ ಎಲ್ಲ ಪಾಪವನ್ನು ನಾನು ಪಾಪವನ್ನ ನಿನ್ನ ಬಿಡುಗಡೆ ಮಾಡ್ತೇನೆ.
ಇಷ್ಟು ಹೇಳಿ ಭಗವದ್ಗೀತೆ ಅಲ್ಲಿ ಮುಗಿತಾ ಇದೆ. ಹಾಗಾಗಿ ಒಂದನೇ ಶ್ಲೋಕದಿಂದ 18ನೇ ಅಧ್ಯಾಯದ 1ನೇ ಅಧ್ಯಾಯದ ಮೊದಲನೇ ಶ್ಲೋಕದಿಂದ ಪ್ರಾರಂಭವಾಗಿ ಊಟಕ್ಕೆ ಹೋಗಿ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಇದನ್ನು ಹೇಳಿ ಕೊನೆಗೆ ಒಂದು ಸ್ವಲ್ಪ ಮತ್ತೆ ಶ್ಲೋಕ ಇದೆ, ಅದು ಬೇರೆ ರೀತಿಯ. ಅಂದ್ರೆ ಸಮಗ್ರವಾಗಿ ಕೂಲಂಕಷವಾಗಿ ಏನ್ ಮಾಡ್ಬೇಕು, ನಾವು ಹೇಗಿರ್ಬೇಕು, ನಾವು ನಮಗೆ ಆನಂದ ಬೇಕು, ನಮಗೆ ದುಃಖ ಬೇಡ, ಕಷ್ಟ ಬೇಡ, ಸುಖ ಬೇಕು, ತಾತ್ಕಾಲಿಕ ಸುಖ ಬೇಡ, ಸುಖದಲ್ಲೂ ಎರಡು ಇದೆ, ನಮಗೆ ಶಾಶ್ವತ ಸುಖ ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಭಗವಂತ ಸರಿಯಾಗಿ ಹೇಳ್ತಾ ಹೋಗ್ತಾನೆ. ಅಷ್ಟು ಬಹಳ ಸುಂದರವಾದಂತಹ ಜೋಡಣೆ. ಅದರ ನಡುವೆ ನಮಗೆ ಸ್ಫೂರ್ತಿದಾಯಕ ಕೆಲವು ವಿಚಾರ ಇದೆ. ಒಂದು ಕಡೆಯಲ್ಲಿ ಹೇಳ್ತಾರೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಟ ಪರಂತಪ. ಏನು ಇಷ್ಟು ಒಂದು ತಿನ್ನುವುದಕ್ಕೋ ಅದರ ಇಂದ್ರಿಯ ಚಪಲ, ಅದನ್ನ ಬಿಡು, ಕ್ಷುದ್ರವಾಗಿರುವುದು ಅದು ಏನು ಅಲ್ಲ, ಅದನ್ನ ಬಿಡು, ಮೇಲೇಳು ಪರಂತಪ. ನೀನು ವೈರಿಗಳಿಗೆ ಇವನು ಅರ್ಜುನ, ನೀನು ಮೇಲೇಳು. ಮತ್ತೆ ಅಲ್ಲೇ ಒಂದು ಬೈಗಳನ್ನು ಇದೆ, ಕ್ಲೈಬ್ಯಂ ಅಂದ್ರೆ ಒಂದು ರೀತಿ ಹೇಳಿ ಅಥವಾ ಮತ್ತು ಬೇರೆ ಬೇರೆ ಅರ್ಥ ಇದೆ ಅದಕ್ಕೆ. ಹಾಗೆಲ್ಲ ಬೈದು ಅದು ಎಡದೆ ಎತ್ತಿಗೆ ಹೊರಗೆ ಬರದೆ ಎತ್ತಿಗೆ ಆಗ್ತದೆ. ನಮಗೂ ಅದೇ, ಅಂದರೆ ಒಂದು ಇಷ್ಟು ತಿನ್ನೋದು ಕಡಿಮೆ ಮಾಡ್ಲಿಕ್ಕೆ ನಿಮ್ಗೆ ಆಗುದಿಲ್ಲ, ಒಂದು ಸ್ವಲ್ಪ ಏನೋ ಮಾಡ್ಲಿಕ್ಕೆ ನಿಮ್ಗೆ ಆಗುದಿಲ್ಲ. ಹಾಗಾಗಿ ಏಳಿ ಮೇಲೆ ಅಂತಹದ್ದು ಬಹಳ ಕಲಿಯಲೇ ಬರ್ತದೆ. ಅದೆಲ್ಲ ನಮಗೆ ಸ್ಫೂರ್ತಿಯನ್ನ ಕೊಡುವಂಥದ್ದು. ಹಾಗಾಗಿ ಇದು ಇಷ್ಟು ಉಳಿದ ಒಂದು ಆಧ್ಯಾತ್ಮ ಗ್ರಂಥಗಳಿಗೆ ಹೋಲಿಸಿದ್ರೆ ಇದು ಭಗವದ್ಗೀತೆಯ ಒಂದು ಹಿರಿಮೆ ನನಗೆ ಕಂಡಿದ್ದು. ಹಾಗಾಗಿ ಖಂಡಿತವಾಗಿ ನಮ್ಮ ಜೀವನದ ಕೈಪಿಡಿ ಭಗವದ್ಗೀತೆ ಹೌದೇ ಹೌದು. ಆಯ್ತು, ಭಗವದ್ಗೀತೆಯಲ್ಲಿ ಜೀವನ ಸೂತ್ರ ಏನಿದೆ? ನಮಗೆ 700 ಶ್ಲೋಕ ಓದಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಹತ್ರ ಅದೆಲ್ಲ ಸಾಧ್ಯ ಇಲ್ಲ. ನಮಗೆ ಒಂದು ಚಿಕ್ಕದಾಗಿ ಸಣ್ಣ ಒಂದು ಸೂತ್ರ ಫಾರ್ಮುಲಾ ಕೊಟ್ಟು ಬಿಡಿ, ನಾವು ಅದನ್ನು ಮಾಡ್ತೇವೆ, ಅದು ಭಗವದ್ಗೀತೆಯನ್ನು ನಾವು ಪಾಲಿಸಿದ ಹಂಗಾಯ್ತು. ಆಯ್ತು, ಆಗ ನನಗೆ ಅನಿಸಿದ್ದು ಅಲ್ಲಿ ತುಂಬಾ ಶ್ಲೋಕ ಒಳ್ಳೊಳ್ಳೇದು ಇದೆ ಬಿಡಿ, ಪ್ರಶ್ನೆ ಇಲ್ಲ. ನನಗೆ ಅನ್ನಿಸಿದ್ದು ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನ ಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ. ಪರಮಾತ್ಮ ಹೇಳ್ತಾನೆ, ನನಗೆ ಇಂಥ ಮನುಷ್ಯರು ಬಹಳ ಪ್ರೀತಿ. ಸರಿ, ಭಗವಂತನಿಗೆ ಪ್ರೀತಿ ಆಗ್ಬಿಟ್ರೆ ಮತ್ತಿಲ್ಲಿ ಅಂತ ಉಳಿತು ಅಲ್ಲ, ಇಲ್ಲಿದೆ ನಮ್ಗೆ ಬೇಕಾಗಿತ್ತು ಅದೇ ಅಲ್ವಾ, ಭಗವಂತನಿಗೆ ಪ್ರೀತಿಯಾಗಿರ್ಬೇಕು ನಾವು, ನಮಗೆಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು? ಅಲ್ಲಿ ಕೆಲವೊಂದು ಸೂತ್ರ ಕೊಟ್ಟಿದ್ದಾರೆ. ತುಲ್ಯನಿಂದ ಸ್ತುತಿ ಅಂದ್ರೆ ಏನು? ನಾವು ಏನೋ ಒಂದು ಕೆಲಸ ಮಾಡ್ಲೇಬೇಕು. ಈಗ ನಾನು ಹೀಗೆ ಒಂದು ಮಾತಾಡ್ತಾ ಇದ್ದೇನೆ, ಆಯ್ತಾ? ಈಗ ಇದಕ್ಕೆ ಹೊಗಳೂರು ಇರ್ತಾರೆ, ತೆಗಳುವವರು ಇರ್ತಾರೆ. ಮೊದಲು ಹೊಗಳುದು ಇರ್ಬೋದು, ಕೊನೆ ತೆಗಳುದು ಇರ್ಬೋದು, ಹಿಂದೆ ಬಿಟ್ಟು. ಕೆಲವು ಸಲ ಮೊದಲು ತೆಗೆದು ಕೊನೆ ಹೊಗಳುದು ಇರ್ಬೋದು. ಏನು ಎರಡೂ